ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ನೀರು ಸೋಸಿ ಕುಡಿಯುವುದರ ಮಹತ್ವ ಮತ್ತೆ ಅದರ ಪುಣ್ಯ. ಒಬ್ಬ ಸಪ್ತವ್ಯಸನಿ ವ್ಯಕ್ತಿ ಇದ್ದ, ಕಳ್ಳ ಇದ್ದ. ಅವನು ಯಾವುದೋ ಒಂದು ಪುಣ್ಯದ ಸಂಯೋಗದಿಂದ ಒಬ್ಬರು ದಿಗಂಬರ ಮುನಿಗಳು ಅವನಿಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಇದನ್ನೆಲ್ಲ ಬಿಟ್ಟು ಬಿಡು ಅಂತೇಳಿ. ಅವನು ಬಿಡಕ್ಕಾಗಲ್ಲ ಅಂತಂದ. ಕನಿಷ್ಠ ನೀರನ್ನಾರು ನೀನು ಸೋಸಿ ಕುಡಿಯದಪ್ಪ ಅಂತ ಹೇಳಿದ್ರು. ಅದಕ್ಕೆ ಅವನು ಒಪ್ಕೊಂಡ. ಎಂಥ ಪರಿಸ್ಥಿತಿ ಎಲ್ಲಾರು, ನಾನು ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಜೇಬ್ನಲ್ಲಿ, ನೀರನ್ನು ಮಾತ್ರ ನಾನು ಸೋಸಿ ಕುಡಿತೀನಿ ಮಹಾರಾಜ್ರೆ ಅಂತ ಹೇಳಿ ನಿಯಮ ತಗೊಂಡ. ಅಷ್ಟಾದ ನಂತರ ಅವನು ಒಂದು ಜಾಗದಾಗೆ ಕಳ್ತನ ಮಾಡ್ತಿರ್ಬೇಕ್ರೆ ರಾಜನ ಕೊತವಾಲರು, ಅಂದ್ರೆ ಪೊಲೀಸು ಅಂತಾರಲ್ಲ ಈಗ, ಆ ರೀತಿ ರಾಜನ ಕೊತವಾಲರು ಅವರು ಇವನನ್ನು ನೋಡಿಬಿಟ್ರು, ಹಿಂಬಾಲಿಸಿ ಬಿಟ್ರು. ಆದ್ರೆ ಇವನು ಬಹಳ ಸಮರ್ಥ ವ್ಯಕ್ತಿ, ಶರೀರದಲ್ಲಿ ತಾಕತ್ತು ಜಾಸ್ತಿ ಇರೋದ್ರಿಂದ ಓಡಿ 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 ಹೋಗಿ ತಪ್ಪಿಸಿಕೊಂಡ. ಆದರೆ ಈ ವ್ಯಕ್ತಿಯನ್ನು ಮಾತ್ರ ಕೊತವಾಲರು ಸ್ವಚ್ಛವಾಗಿ ನೋಡಿದರು, ಇವನೇ ಕಳ್ಳ ಅಂತ ಹೇಳಿ. ಅರ್ಥ ಆಯ್ತಿಲ್ಲ. ಆದ್ರೆ ಸಿಕ್ಕಿಲ್ಲ, ಅವನು ತಪ್ಪಿಸ್ಕೊಂಡ. ಒಂದು 15 ದಿನಗಳು ಹೋಯ್ತು. ಆವಾಗ ಒಂದು ಕಡೆ ಒಂದು ಊರಿನಲ್ಲಿ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯಲ್ಲಿ ಈ ಕಳ್ಳ ಕೊತವಾಲರಿಗೆ ಸಿಕ್ಕಾಕೊಂಡ್ಬಿಟ್ಟ. ಅವನನ್ನ ಕೈ ಕಾಲು ಕಟ್ಟಿ ತಗೊಂಬಂದು ರಾಜನ ಮುಂದೆ ನಿಲ್ಲಿಸಿದರು. ರಾಜ ಕೇಳ್ದ, ಇವನು ಎಲ್ಲಿ ಕಳ್ಳತನ ಮಾಡುತ್ತಾ ಇರಬೇಕಿದ್ರೆ ನೀವು ಇವನನ್ನು ಹಿಡ್ಕೊಂಬಂದ್ರಿ? ಎಲ್ಲಿ ಕಳ್ಳತನ ಮಾಡ್ತಿದ್ದ ಇವನು ವ್ಯಕ್ತಿ? ಕೊತವಾಲರು ಅಂದ್ರು, ಇವನೀಗ ಕಳ್ಳತನ ಮಾಡ್ತಿರ್ಲಿಲ್ಲ, ಹಿಂದೆ ಕಳ್ಳತನ ಮಾಡಿದ್ದ. ಇವನನ್ನು ನಾವು ಸ್ವಚ್ಛವಾಗಿ ನೋಡಿದೀವಿ. ಆವಾಗ ಓಡಿ ಹೋಗಿ ಇವನು ತಪ್ಪಿಸಿಕೊಂಡಿದ್ದ. ಇವತ್ತು ಅಲ್ಲಿ ಸಿಕ್ಕಾಕೊಂಡ ಸಂತೆಯಲ್ಲಿ. ರಾಜ ಕೇಳ್ದ, ನೀವು ಇವನನ್ನ ಬಂಧಿಸಿದ್ರಲ್ವಾ, ಹಿಡಿದ್ರಲ್ವಾ? ಆವಾಗ ಇವನು ಏನು ಮಾಡ್ತಿದ್ದ? ಸಂತೆಯಲ್ಲಿ ಹೋಗಿ ಏನು ಮಾಡ್ತಿದ್ದ? ಕೊತವಾಲ ಏನಂದ ಗೊತ್ತಾ ಅದಕ್ಕೆ? ಮಹಾರಾಜ, ಅಲ್ಲಿ ಒಂದು ನಳ ಇತ್ತು, ಅಂದ್ರೆ ನೀರಿಂದು. ಅದಕ್ಕೆ ಇವನು ಬಟ್ಟೆ ಕಟ್ಟಿ ಕೆಳಗಡೆ ನೀರು ಕುಡಿತಿದ್ದ ಅಂತ ಹೇಳ್ದ. ರಾಜ ಕೇಳ್ದ, ನಳಕ್ಕೆ ಯಾಕೆ ನೀನು ಬಟ್ಟೆ ಕಟ್ಟಿ ಕೆಳಗಡೆ ನೀರು ಕುಡಿತಿದ್ದಿ? ಅವಾಗ ಕಳ್ಳ ಅಂದ, ದಿಗಂಬರ ಮುನಿಗಳ ಕಡೆಯಿಂದ ನಾನು ನಿಯಮ ತಗೊಂಡಿದ್ದೀನಿ, ನೀರು ಸೋಸಿ ಕುಡಿತೀನಿ ಅಂತ ಹೇಳಿ. ರಾಜ ಅಂದ, ಅವಾಗ ನೀರು ಸೋಸಿ ಕುಡಿಯುವಂತ ವ್ಯಕ್ತಿ ಕಳ್ಳ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇವನ ಮೇಲೆ ತಪ್ಪು ಆಪಾದನೆಯನ್ನು ಹಾಕಿದಿರಿ. ಇದೇ ರೀತಿ ಬೇರೆ ಯಾವುದೋ ವ್ಯಕ್ತಿ ಇರಬೇಕು, ನೀವು ನೋಡಿರ್ಬೇಕು. ನಿಮಗೆ ಗೊಂದಲ ಆಗಿ ಈ ಮನುಷ್ಯನನ್ನ ಹಿಡಿದು ಇಲ್ಲಿಗೆ ತಂದಿದ್ದೀರಿ. ನೀವು ತಪ್ಪು ಮಾಡಿದಿರಿ ಕೊತವಾಲರೆ, ನಿಮ್ಗೆ ಈ ತರ ಮಾಡಿದ್ರೆ ಶಿಕ್ಷೆ ಕೊಡ್ತೀನಿ ನಾನು. ಈ ವ್ಯಕ್ತಿಯನ್ನ ಗೌರವವಾಗಿ ಅವನು ಎಲ್ಲಿ ಹೇಳ್ತಾನೆ ಅಲ್ಲಿಗೆ ಬಿಟ್ಟು ಬರ್ರಿ ಅಂತ ರಾಜ ಆದೇಶ ಮಾಡ್ದ. ಮತ್ತೆ ಸ್ವಲ್ಪ ಸಂಪತ್ತನ್ನ ಆ ವ್ಯಕ್ತಿಗೆ ಕೊಟ್ಟು ಕಳಿಸ್ದ. ನೋಡಿ, ನೀರು ಸೋಸಿ ಕುಡಿಯುವಂತ ವ್ಯಕ್ತಿ ಕಳ್ಳ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ರಾಜನಿಗೆ ಗೊತ್ತಿತ್ತು. ಆದ್ರೆ ರಾಜ ಮೂರ್ಖ ಅಂತ ನೀವು ತಿಳಿಬೇಡ್ರಿ. ರಾಜ ಮಹಾ ಧರ್ಮಾತ್ಮ ಇದ್ದ. ಮೂರ್ಖ ರಾಜ ಅಲ್ಲ ಅವನು, ಬುದ್ಧಿವಂತನೇ ಇದ್ದ. ಅವನು ಧರ್ಮಾತ್ಮ ಇದ್ದ. ಯಾಕೆಂದ್ರೆ ಧರ್ಮಾತ್ಮ ವ್ಯಕ್ತಿಯ ಸ್ವಭಾವ ಹಾಗೆಯೇ ಇರುತ್ತದೆ. ಬೇರೆ ಧರ್ಮಾತ್ಮನನ್ನ ನೋಡಿದ ತಕ್ಷಣ ಮನಸ್ಸು ಕರಗುತ್ತದೆ, ಮತ್ತೆ ಶ್ರದ್ಧೆ, ಅವನ ಮೇಲೆ ಭಕ್ತಿ, ವಾತ್ಸಲ್ಯ, ಗೌರವ ಬರುತ್ತದೆ. ಅದಾದ ನಂತರ, ಈ ಘಟನೆಯ ನಂತರ ಆ ಕಳ್ಳತನ ಮಾಡುವುದನ್ನು ಸಂಪೂರ್ಣ ಬಿಟ್ಟು ದಿಗಂಬರ ಮುನಿಗಳಿಗೆ ಹೋಗಿ ಶರಣಾಗತಿ ಆದ. ನನ್ನ ಕಲ್ಯಾಣ ಮಾಡಿಕೊಟ್ರಿ ಅಂತ ಅಂದ. ನೋಡಿ, ಕೇವಲ ಒಂದು ನೀರು ಸೋಸಿ ಕುಡಿಯುವುದರಿಂದ ಎಷ್ಟು ದೊಡ್ಡ ಲಾಭ. ಮತ್ತೆ ನೀರು ಸೋಸಿ ಕುಡಿಯೋದು ದೊಡ್ಡ ಒಂದು ಮಹಾನ್ ಧರ್ಮ. ಮತ್ತೆ ಅದೊಂದು ಅಭಯದಾನದ ಒಂದು ಬಹಳ ದೊಡ್ಡ ವಿಷಯ. ಎಷ್ಟೋ ಜೀವಗಳ ಪ್ರಾಣ ಉಳಿತದೆ ಪಾಪ. ಅಭಯದಾನ ಅದಕ್ಕಿಂತ ದೊಡ್ಡ ದಾನ 3 ಲೋಕದಲ್ಲಿ ಯಾವುದೂ ಇಲ್ಲ. ಜೀವದಾನ ಸರ್ವಶ್ರೇಷ್ಠ ದಾನ.